ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳ ಅನ್ನೋ ಪುಣ್ಯ ಕ್ಷೇತ್ರದಲ್ಲಾಗಿರುವ ಭಯಾನಕತೆಯನ್ನ ಕೇಳಿ ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ಎಲ್ಲೋ ಇರೋ ಹೆಣ್ಣು ಹೆತ್ತವರು ಆ ಘಟನೆಗೆ ಮರುಗ್ತಿದ್ದಾರೆ. ಈ ಕೆಲಸ ಮಾಡಿರೋ ಕ್ರೂರಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಅದ್ಯಾಕೋ ಅಲ್ಲಿನ ಪೊಲೀಸರಿಗೆ ಅದ್ಯಾವುದೂ ಲೆಕ್ಕಕ್ಕೆ ಇಲ್ಲದಂತಾಗಿ ಹೋಗಿದೆ. ಸರ್ಕಾರವು ತಲೆ ಕೆಡಿಸಿಕೊಂಡಿಲ್ಲ. ಇದರ ನಡುವೆ ಪಕ್ಕದ ರಾಜ್ಯ ಪ್ರಕರಣದ ತನಿಖೆಗೆ ಎಂಟ್ರಿಯಾಗೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ದಿನಕ್ಕೊಂದು ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾನೆ ಇದೆ. ರಾಜ್ಯದ ಜನರಿಗೆ ಇರುವ ಕುತೂಹಲ ಅಂದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಅಂತ. ಹಾಗೆ ಇದರಿಂದ ಇಲ್ಲಾಗೋ ಅತ್ಯಾಚಾರ ಅನಾಚಾರಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಬಿಡುತ್ತಾ? ಇದರ ಹಿಂದೆ ಇರೋರ ಮುಖವಾಡ ಕಳಚಿಬಿಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಜನರೇನೋ ಹೀಗೆ ಕೇಳ್ತಿದ್ದಾರೆ. ಆದರೆ ಇದರ ತನಿಖೆ ಮಾಡೋರು, ಆ ತನಿಖೆಗೆ ಆದೇಶ ಕೊಡೋರು ಮಾತ್ರ ಏನೂ ಆಗಿಲ್ಲ ಅನ್ನೋ ರೀತಿ ಇದ್ದಾರೆ. ಈಗ ಇದು ಮತ್ತೊಂದು ರೀತಿಯ ಸಮರಕ್ಕೆ ವೇದಿಕೆ ಸಜ್ಜಾಗೋ ಎಲ್ಲಾ ಲಕ್ಷಣಗಳು ಗೋಚರ ಆಗ್ತಿವೆ. ಇಲ್ಲಿ ಪೊಲೀಸರಿಗೆ ಹಾಗೂ ಸರ್ಕಾರಕ್ಕೆ ಜನರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅವೆಲ್ಲ ಏನು ಗೊತ್ತಾ? ಅಲ್ಲ, ಒಂದು ಊರಲ್ಲಿ ಒಂದೆರಡು ಕೊಲೆಗಳಾಗಿ ಅದನ್ನ ಹುತ್ತಿಟ್ಟಿದ್ದಾರೆ. ಅದರ ಅಸ್ಥಿಪಂಜರದ ಬಗ್ಗೆ ಯಾರೋ ಹೇಳಿದ್ದಾರೆ ಅಂದ್ರೆ ಪೊಲೀಸರು ಏನು ಮಾಡ್ತಾ ಇದ್ರು? ಎದ್ನೋ ಬಿದ್ನೋ ಅಂತ ಸ್ಪಾಟ್ಗೆ ಓಡೋಡಿ ಬರ್ತಿದ್ರು ತಾನೆ. ಇನ್ನು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಪೊಲೀಸರ ಎದೆ ಮೇಲೆ ಕೂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ರು ಅಲ್ವಾ? ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಕೊಲೆಗಳಾಗಿವೆ. ಆ ಶವಗಳನ್ನ ನಾನು ಇಂತಹ ಕಡೆನೇ ಹೂತು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಿದ್ರು. ಪೊಲೀಸರು ಸ್ಪಾಟ್ಗೆ ಹೋಗ್ತಿಲ್ಲ. ಏನೋ ಆತ ಕಾಗೆ ಗೂಬೆ ಕತೆ ಹೇಳ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಏನು ಅಪ್ಡೇಟ್ ಆಗಿದೆ ಕೊಡ್ರಿ ಅಂತ ಗದರಿ ಕೇಳಬೇಕಾಗಿರೋದು ಸಿಎಂ ಮತ್ತು ಹೋಮ್ ಮಿನಿಸ್ಟರ್. ಆದ್ರೆ ಅವರು ಕೇಳ್ತಿಲ್ಲ. ಮತ್ತೊಂದ್ ಕಡೆ ತನಿಖಾಧಿಕಾರಿಗಳು ದೂರುದಾರನನ್ನೇ ಅನುಮಾನದಿಂದ ನೋಡ್ತಿದ್ದಾರೆ. ಹೌದು, ಪೊಲೀಸರು ಯಾರನ್ನೇ ಆದ್ರೂ ಅನುಮಾನ ಪಡ್ತಾರೆ, ಪಡ್ಲೇಬೇಕು. ಹಾಗೆ ಪೊಲೀಸರು ಅನುಮಾನ ಪಡೋದೇನೋ ಸರಿ, ಆದ್ರೆ ಅದೇ ಕೆಲ ವರ್ಷಗಳ ಹಿಂದೆ ಮಾವುತ ಹಾಗೂ ಆತನ ತಂಗಿ ಕೊಲೆ ಆದಾಗ ದೂರು ಕೊಟ್ಟಿದ್ದು ಯಾರು ಹೇಳಿ? ಯಾರೋ ಒಬ್ಬ ಮೂರನೇ ವ್ಯಕ್ತಿ. ಅವತ್ತು ಆತನನ್ನ ಅನುಮಾನದಿಂದ ನೋಡಿದ ಪೊಲೀಸರು ಈ ದೂರುದಾರನನ್ನ ಅನುಮಾನದಿಂದ ನೋಡ್ತಾ ಇರೋದು ಯಾಕೆ? ಇನ್ನು ಪೊಲೀಸರು ಬರ್ತಾರೆ, ಅಸ್ಥಿಪಂಜರ ತೆಗೆಸ್ತಾರೆ ಅಂತ ದೂರುದಾರ ಹಾಗೂ ವಕೀಲರು ಬಂದು ಕಾದರೂ ಪೊಲೀಸರು ಯಾಕೆ ಬರಲಿಲ್ಲ? ದೂರುದಾರನಿಗೆ ಯಾಕೆ ರಕ್ಷಣೆ ಕೊಡ್ತಿಲ್ಲ? ಅದು ಗೊತ್ತಾಗ್ಬೇಕು. ಇಲ್ಲಿ ಪೊಲೀಸರು ಹೇಳ್ತಾರೆ, ದೂರುದಾರನ ವಾಸಸ್ಥಾನದ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಆತನಿಗೆ ರಕ್ಷಣೆ ಕೊಡೋಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ದೂರಿನ ಪ್ರತಿಯಲ್ಲಿ ದೂರುದಾರನ ವಿಳಾಸ ದಾಖಲಿಸಲಾಗಿದೆ. ಹೀಗಿರುವಾಗ ವಿಳಾಸ ಗೊತ್ತಿಲ್ಲ ಅನ್ನೋದು ಹೇಗೆ? ಅಲ್ಲದೆ ವಕೀಲರನ್ನ ಕೇಳಿದ್ರೆ ಅವರೇ ಹೇಳ್ತಾ ಇರ್ಲಿಲ್ವಾ? ಅಷ್ಟಕ್ಕೂ ವಕೀಲರು ಏನ್ ಹೇಳ್ತಾರೆ ಅಂದ್ರೆ, ನಾವು ದೂರುದಾರನ ಬಗ್ಗೆ ಎಲ್ಲವನ್ನೂ ಹೇಳಿದ್ದೀವಿ, ಅಲ್ಲದೆ ಇಮೇಲ್ ಮುಖಾಂತರ ಸಲ್ಲಿಸಿರುವ ದೂರಿನ ಮಾಹಿತಿಯಲ್ಲಿ ಆತನ ವಿಳಾಸ ಕೂಡ ಇದೆ. ಆದ್ರೂ ಪೊಲೀಸರು ಮಾತ್ರ ರಕ್ಷಣೆ ಕೊಡ್ತಿಲ್ಲ ಅಂತಿದ್ದಾರೆ. ಮತ್ತೊಂದ್ ಕಡೆ ಸರ್ಕಾರ ಇಷ್ಟು ದಿನವಾದ್ರೂ ವಿಶೇಷ ತನಿಖಾ ತಂಡವನ್ನ ಯಾಕೆ ರಚನೆ ಮಾಡಿಲ್ಲ? ಇದು ಕೂಡ ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಗೋಪಾಲಗೌಡರು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದೆ? ಕೂಡಲೇ SIT ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಈ ವಿಶೇಷ ತನಿಖಾ ತಂಡದಲ್ಲಿ ಹಾಲಿ ನ್ಯಾಯಾಧೀಶರು ಇರಬೇಕು, ವಿಧಿ ವಿಜ್ಞಾನದ ತಂಡವೂ ಇರಬೇಕು. ಎಲ್ಲವೂ ಸಂಪೂರ್ಣ ತಾಂತ್ರಿಕವಾಗಿ ಅಂದ್ರೆ ಎಲ್ಲವನ್ನು ವಿಡಿಯೋ ಮಾಡಬೇಕು ಅಂತಾನೂ ಅವರು ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. ಇದರ ಜೊತೆಗೆ ಈ ಊರಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದ್ರೂ ಪೊಲೀಸರಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಈ ಪ್ರಕರಣವನ್ನ ಹೇಗಾದ್ರೂ ಮಾಡಿ ಹೂತು ಹಾಕಿ ಬಿಡಬೇಕು ಅಂತ ನಿರ್ಧಾರ ಮಾಡಿದಂತಿದೆಯಂತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಗೊತ್ತಾ? ಪೊಲೀಸರು ಇಲ್ಲಿ ದೂರುದಾರನಿಗೆ ನೀನು ಎಲ್ಲೆಲ್ಲಿ ಶವ ಹೂತು ಹಾಕಿದ್ದೀಯಾ ಅಂತ ಒಂದು ಖಾಲಿ ಹಾಳೆಯಲ್ಲಿ ಗುರುತು ಮಾಡಿಕೊಡು ಅಂತ ಒತ್ತಾಯ ಮಾಡ್ತಾ ಇದ್ದಾರಂತೆ. ಅಷ್ಟಕ್ಕೂ ಇವರಿಗೆ ಹೀಗೆ ಮಾಡೋಕೆ ಹೇಳಿರೋದಾದ್ರೂ ಯಾರು? ಒಂದು ವೇಳೆ ಇದಕ್ಕೆ ಕೋರ್ಟ್ ಅನುಮತಿ ಕೊಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು FSL ತಂಡವು ಜೊತೆಗಿದ್ದು ಎಲ್ಲವೂ ತಾಂತ್ರಿಕವಾಗಿ ನಡೀತಾ ಇದೆ ಅನ್ನುವಾಗ ಹೀಗೆ ಕೇಳಿದಿದ್ರೆ ಹೌದಪ್ಪ, ಪೊಲೀಸರು ಕೇಳುವುದು ಸರಿ ಇದೆ ಅನ್ಸತ್ತೆ. ಆದ್ರೆ ನೀನು ಹಾಗೆ ನಮ್ಮ ಮುಂದೆ ಹೇಳು, ಒಂದು ಖಾಲಿ ಹಾಳೆಯಲ್ಲಿ ಸ್ಕೆಚ್ ಹಾಕೊಡು ಅಂದ್ರೆ ಹೇಗೆ ಹೇಳಿ? ಇವರು ಯಾರ ಅಣತಿಯನ್ನ ಫಾಲೋ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಇದು ಸಾಲದು ಅಂತ ಆ ದೂರುದಾರ ಹೇಳಿದ ಹೇಳಿಕೆಗಳೆಲ್ಲವೂ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುತ್ತಾ ಇದೆಯಂತೆ. ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಕರಣದ ಹೇಳಿಕೆ ದಾಖಲು ಮಾಡಿಕೊಳ್ತಾ ಇದ್ದ ತನಿಖಾಧಿಕಾರಿ ಯಾರಿಗೂ ಫೋನ್ ಮಾಡಿ ಏನು ಪ್ರಶ್ನೆಯನ್ನ ಕೇಳಬೇಕು ಹೇಳಿ ಅಂತ ಕೇಳ್ತಾ ಇದ್ರಂತೆ. ಇದರಿಂದ ತನಿಖಾ ತಂಡವನ್ನ ಬದಲಿಸಬೇಕು, ಇಲ್ಲದಿದ್ರೆ ಈ ಪ್ರಕರಣವನ್ನ ಮುಗಿಸಿಬಿಡ್ತಾರೆ ಅನ್ನೋ ಗುಮಾನಿ ಎದ್ದಿದೆ.
ಕರ್ನಾಟಕದ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲೇ ಒಂದು ಒಳ್ಳೆ ಹೆಸರಿದೆ. ಆದ್ರೆ ಇಲ್ಲಿನ ಪೊಲೀಸರ ನಡೆ ನುಡಿದ್ರೆ ಆ ಗೌರವವನ್ನ ಇವರು ಹಾಳು ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ ಅನಿಸಲ್ವಾ? ಇನ್ನು ದೂರುದಾರನಿಗೆ ಸರಿಯಾದ ರಕ್ಷಣೆ ಕೊಡದೇ ಇದ್ರೆ, ಒಂದು ಆತನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಬರುತ್ತೆ. ಇದನ್ನ ಯಾಕೆ ಸರ್ಕಾರ ಯೋಚನೆ ಮಾಡ್ತಿಲ್ಲ ಅನ್ನೋದೇ ಇಂದಿಗೂ ದೊಡ್ಡ ಅನುಮಾನ. ಇನ್ನು ಆ ವ್ಯಕ್ತಿ ಬಂದು ದೂರು ಕೊಟ್ಟು ಎಷ್ಟು ದಿನವಾಯಿತು ಅಲ್ವಾ? ಆದ್ರೆ ಇಲ್ಲಿಯವರೆಗೆ ಈ ಪ್ರಕರಣದಲ್ಲಿ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಏನೂ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಏನೇನು ಮಾತನಾಡ್ತಿಲ್ಲ. ಇಲ್ಲಿ ಪೊಲೀಸರಿಗೆ ಒಂದು ಅನುಮಾನ ಇದೆಯಂತೆ. ಆಯ್ತು, ನಾವು ಸಮಾಧಿಯಿಂದಲೇ ಅಸ್ಥಿಪಂಜರವನ್ನ ಹೊರಗೆ ತೆಗಿತೀವಿ, ಆದ್ರೆ ಇದಾದ ಮೇಲೆ ದೂರುದಾರ ತಲೆ ತಪ್ಪಿಸಿಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದು. ಇದೆಂತಹ ಶಂಕೆ ಇದು ಅಲಾರಿ? ತಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾನೆ ಈತ ಬಂದು ಎಲ್ಲವನ್ನೂ ಹೇಳಿದ್ದಾನೆ. ಬನ್ನಿ ನಾನು ಎಲ್ಲವನ್ನು ತೋರಿಸ್ತೀನಿ ಅಂತಿದ್ದಾನೆ. ಹೀಗಿರುವಾಗ ಈತ ಎಲ್ಲಿಗೆ ಹೋಗೋಕೆ ಸಾಧ್ಯ ಹೇಳಿ? ಇನ್ನೂ ಒಂದು ವಿಚಾರವನ್ನ ಪೊಲೀಸರು ಹೇಳ್ತಿದ್ದಾರೆ. ತನಿಖಾಧಿಕಾರಿಗಳು ಎಲ್ಲವನ್ನೂ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದ್ದಾರಂತೆ. ಅವರಿಗೆ ಯಾವಾಗ ಸೂಕ್ತ ಅನಿಸುತ್ತೋ ಆಗ ಅಸ್ಥಿಪಂಜರ ತೆಗಿತಾರಂತೆ. ಅಲ್ಲಿವರೆಗೂ ಕೃತ್ಯ ಮಾಡಿದವರು ಬಾಳೆಹಣ್ಣು ತಿಂತಿರ್ತಾರ? ಹೋಗಿ ಸಾಕ್ಷಿನಾಶ ಮಾಡೋ ಸಾಧ್ಯತೆ ಇಲ್ವಾ? ಅಥವಾ ಅವರು ಸಾಕ್ಷಿನಾಶ ಮಾಡೋದನ್ನೇ ಕಾದಿದ್ದು ಆಮೇಲೆ ಹೋಗಿ ಸಮಾಧಿ ತೆಗಿತಾರಾ ಗೊತ್ತಿಲ್ಲ. ಈ ಅನುಮಾನಗಳನ್ನೇ ಸ್ಥಳೀಯರು ಕೇಳ್ತಿದ್ದಾರೆ. ಆಯ್ತಪ್ಪ, ರಾಜ್ಯ ಸರ್ಕಾರ ಸುಮ್ಮನೆ ಇದೆ ಅಂತಾನೆ ಅಂದುಕೊಳ್ಳೋಣ. ಆದ್ರೆ ವಿರೋಧ ಪಕ್ಷದವರು ಏನ್ ಮಾಡ್ತಿದ್ದಾರೆ? ಅವರು ಯಾಕೆ ಸುಮ್ಮನಿದ್ದಾರೆ? ಎಲ್ಲ ವಿಚಾರದಲ್ಲೂ ಸರ್ಕಾರವನ್ನ ಪ್ರಶ್ನೆ ಮಾಡೋ ಅವರು ತನಿಖೆಯನ್ನ ಚುರುಕು ಮಾಡಿ SIT ರಚನೆ ಮಾಡಿ ಅಂತ ಯಾಕೆ ಒತ್ತಾಯವನ್ನ ಮಾಡ್ತಿಲ್ಲ? ಇಲ್ಲಿರೋ ಸಂಸದರು ಮಾತನಾಡದೇ ಇರೋದಕ್ಕೆ ಕಾರಣವಾದ್ರೂ ಏನು ಅದು ತಿಳಿತಿಲ್ಲ. ಇದನ್ನ ನೋಡಿದ್ರೆ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ನೋಡಿ, ಇದರ ನಡುವೆ ಏನಾಗಿದೆ, ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಅಂದ್ರೆ ಧರ್ಮಸ್ಥಳಕ್ಕೆ ನಮ್ಮ ರಾಜ್ಯದಿಂದ ಮಾತ್ರವಲ್ಲ, ಕೇರಳದಿಂದಲೂ ಅಪಾರ ಪ್ರಮಾಣದ ಭಕ್ತರು ಬರ್ತಾರೆ. ಹೀಗೆ ಬಂದ ಕೇರಳ ಭಕ್ತರು ಕೂಡ ಇಲ್ಲಿ ಸತ್ತಿರಬಹುದು. ಇದರಿಂದ ಆ ರಾಜ್ಯ ಕೂಡ ತನಿಖೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನೆರವಾಗಬಹುದು ಅಂತ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ್ ಅವರು ಅಲ್ಲಿನ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಈ ವಿಚಾರದಲ್ಲಿ ಕೇರಳ ಸರ್ಕಾರ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕಿಸಬೇಕು ಅಂತ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಒಂದು ವೇಳೆ ದೂರುದಾರ ಹೇಳಿರುವಂತೆ ತಾನು ಹೂತ್ತಿಟ್ಟಿರುವ ಶವಗಳಲ್ಲಿ ಕೇರಳದ ಭಕ್ತರದ್ದು ಇದ್ದರೆ ಅದಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸರು ಜವಾಬು ಕೊಡಬೇಕಾಗತ್ತೆ. ಇದರಿಂದ ಕರ್ನಾಟಕ ಪೊಲೀಸರು ಕೇರಳ ಪೊಲೀಸರ ನೆರವನ್ನ ಪಡ್ಕೊಂಡ್ರೆ ಇಲ್ಲಿ ಉತ್ತಮ ಅನ್ನೋದು ಧನಂಜಯ್ ಅವರ ಅಭಿಪ್ರಾಯ. ಹಾಗಿದ್ರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ಇನ್ನೊಂದು ರಾಜ್ಯ ಪ್ರವೇಶ ಮಾಡಬಹುದಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಬಹುದು. ಹೌದು, ಭಾರತ ಒಕ್ಕೂಟ ರಾಜ್ಯಗಳ ದೇಶವಾಗಿದ್ದು ಸಂವಿಧಾನ ರಾಜ್ಯಗಳ ನಡುವೆ ಪ್ರತ್ಯೇಕತೆಯನ್ನ ಒಪ್ಪಲ್ಲ. ಇದರಿಂದ ಕೇರಳ ಸರ್ಕಾರ ಈ ತನಿಖೆಯಲ್ಲಿ ಸಹಕಾರ ನೀಡಬಹುದು. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದ್ರೆ ವೀರಪ್ಪನ್ ಪ್ರಕರಣ. ಈತನ ಬಂಧನಕ್ಕೆ ಕರ್ನಾಟಕ ಹಾಗೂ ತಮಿಳುನಾಡು ಪೊಲೀಸರು ಅನೇಕ ಬಾರಿ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೆಲವು ಬಾರಿ ಕೇರಳ ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ವೀರಪ್ಪನ್ ಕಾರ್ಯಕ್ಷೇತ್ರ ಈ 3 ರಾಜ್ಯಗಳಲ್ಲೂ ವಿಸ್ತರಿಸಿತ್ತು. ಹಾಗೆ ಇಲ್ಲೂ ಧರ್ಮಸ್ಥಳಕ್ಕೆ ಕೇರಳದಿಂದಲೂ ಭಕ್ತರು ಬರ್ತಾರೆ. ಹಾಗೆ ಬಂದವರು ಸತ್ತಿರಬಹುದು, ಅವರ ಶವವನ್ನು ಇದೇ ದೂರುದಾರ ಹೂತು ಹಾಕಿರೋ ಸಾಧ್ಯತೆ ಇದ್ರೂ ಇರಬಹುದು. ಇದರಿಂದ ಕೇರಳ ತನಿಖೆಯಲ್ಲಿ ಕೈ ಜೋಡಿಸಬಹುದು. ಹಾಗಿದ್ರೆ ಕೇರಳ ನಾಳೆಯಿಂದಾನೇ ತನಿಖೆಗೆ ಸಹಕಾರ ಕೊಡಬಹುದಾ? ಪಾಲ್ಗೊಳ್ಳಬಹುದು ಅಂದ್ರೆ ಅದು ಹಾಗಲ್ಲ. ಇದಕ್ಕೆ ಕೇರಳ ಶಾಸಕರ ಸರ್ವಾನುಮತ ಬೇಕಾಗತ್ತೆ. ಇಲ್ಲ ಅಂದ್ರೆ ಬಹುಮತವಾದ್ರೂ ಬೇಕಾಗತ್ತೆ. ಇನ್ನು ಇಂತಹ ಪಾಲ್ಗೊಳ್ಳುವಿಕೆಯನ್ನ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಅಂತ ಅಂದುಕೋಬಾರ್ದು. ಬದಲಿಗೆ ತನಿಖೆಗೆ ಸಹಕಾರ ಅಂದುಕೋಬೇಕು. ಅಷ್ಟಕ್ಕೂ ಇದು ಉತ್ತಮವಾದ ವಿಚಾರವೇ. ಯಾಕೆ ಗೊತ್ತಾ? ಒಂದು ವೇಳೆ ಮುಂದೊಂದು ದಿನ ಬೇರೆ ರಾಜ್ಯಗಳು ಸಂಶಯ ವ್ಯಕ್ತಪಡಿಸಿದ್ದೇ ಆದ್ರೆ, ಇಲ್ಲ ಇದರ ಬಗ್ಗೆ ಮಾಹಿತಿ ಕೇಳಿದ್ರೆ ಕೊಡಲ್ಲ ಅಂತ ಹೇಳೋಕೆ ಬರಲ್ಲ, ಕೊಡ್ಲೇಬೇಕಾಗತ್ತೆ. ಅಲ್ಲದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ತನ್ನ ಬದ್ಧತೆ ಹಾಗೂ ಪಾರದರ್ಶಕತೆಯನ್ನ ತೋರಿಸೋಕು ನೆರವಾಗತ್ತೆ. ಈಗಾಗಲೇ ಕೇರಳ ರಾಜ್ಯದ ಎಲ್ಲ ಮಾಧ್ಯಮಗಳು ಧರ್ಮಸ್ಥಳದ ವಿಚಾರವನ್ನ ಫಾಲೋ ಅಪ್ ಮಾಡ್ತಿವೆ. ಎಲ್ಲ ವರದಿಗಳನ್ನು ನಿರಂತರವಾಗಿ ಪ್ರಸಾರ ಮಾಡ್ತಿವೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯ್ ಅವರು ಕೇರಳ ಭಾಗಿಯಾಗಲಿ ಅಂತ ಹೇಳಿದ್ದಾರೆ. ಆದರೆ ಇದೆಲ್ಲ ಕೇರಳ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ನಿಂತಿದೆ. ಇನ್ನು ಕೇರಳದ ಪಾಲ್ಗೊಳ್ಳುವಿಕೆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರೋದಕ್ಕೆ ನಮ್ಮ ಸರ್ಕಾರ ಈ ವಿಚಾರದಲ್ಲಿ ತೋರಿಸ್ತಿರುವ ನಿರಾಸಕ್ತಿಯೂ ಕಾರಣ ಇರಬಹುದು. ಮೇಲ್ನೋಟಕ್ಕೆ ಇದು ಏನು ಅನಿಸದೇ ಇದ್ರೂ ಕರ್ನಾಟಕ ಪೊಲೀಸರಿಗೆ ಆಗೋ ಅಪಮಾನ, ಹಾಗೆ ರಾಜ್ಯ ಸರ್ಕಾರಕ್ಕೆ ಆಗೋ ನಾಚಿಕೆ ಅಂತಾನೂ ಹೇಳಬಹುದು. ಇದು ಒಂದ್ ಕಡೆಯಾದ್ರೆ
ಮತ್ತೊಂದು ಕಡೆ ಕೇರಳದಿಂದ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್ ಈ ವಿಚಾರದಲ್ಲಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ತಾವು ವಿಚಾರವನ್ನ ರಾಜ್ಯಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡುವುದಾಗಿಯೂ ಹೇಳಿದ್ದಾರೆ. ಇದರಲ್ಲಿ ಯಾರು ರಾಜಕಾರಣ ಹಸ್ತಕ್ಷೇಪ ಮಾಡಬಾರದು, ಜನರಿಗೆ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು, ಇದರಿಂದ ಸೂಕ್ತ ತನಿಖೆ ಆಗಬೇಕು ಅಂದಿದ್ದಾರೆ. ಇದರಿಂದ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾಗತ್ತೆ, ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ದೊರಕುತ್ತೆ ಅಂತಾನೂ ಆಶಯ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೂ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಆ ಮಂದಿಗೆ ಧನಬಲವಿದೆ, ರಾಜಕೀಯದ ಬೆಂಬಲವಿದೆ, ಇದನ್ನ ಬಳಸಿಕೊಂಡು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಒಂದಲ್ಲ ಒಂದು ದಿನ ಇದಕ್ಕೆ ತೆರೆ ಬೀಳುತ್ತೆ ಅಂದಿದ್ದಾರೆ. ಇನ್ನು ಈ ತನಿಖೆಯಲ್ಲಿ ಕೇರಳ ಸರ್ಕಾರದ ಪಾಲ್ಗೊಳ್ಳುವಿಕೆ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ನಾನು ಸಂಬಂಧಪಟ್ಟ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸ್ತೀನಿ ಅಂದಿದ್ದಾರೆ. ಇದನ್ನ ಕೇಳಿದ್ರೆ ಅವರಿಗೆ ಶಬಾಷ್ ಅಂತ ಹೇಳಬೇಕು ಅನಿಸಲ್ವಾ? ಯಾಕಂದ್ರೆ ನಮ್ಮ ರಾಜ್ಯದ ಯಾವೊಬ್ಬ ಸಂಸದರಾದರೂ ಇಂತಹ ಮಾತುಗಳನ್ನು ಆಡಿದ್ರಾ ಅಂತ ನೋಡಿದ್ರೆ ಇಲ್ವೇ ಇಲ್ಲ. ಹೀಗಿರುವಾಗ ಕೇರಳದ ರಾಜ್ಯಸಭಾ ಸದಸ್ಯರು ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇರೋದಕ್ಕೆ ನಿಜಕ್ಕೂ ಪ್ರಶಂಸೆ ವ್ಯಕ್ತಪಡಿಸಬೇಕು. ಹೀಗೆ ಧರ್ಮಸ್ಥಳದ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವ ಶವಗಳ ಹಿಂದೆ ಮುಂದೆ ಇಂತಹ ಬೆಳವಣಿಗೆಗಳು ನಡೀತಾ ಇದೆ. ಪೊಲೀಸರ ಮೇಲೆ ನೋಡೋಣ ಮಾಡೋಣ ಅನ್ನೋದರಲ್ಲೇ ಇದ್ದಾರೆ. ದೂರು ಕೊಟ್ಟವರನ್ನೇ ಕಳ್ಳನಂತೆ ನೋಡ್ತಿದ್ದಾರೆ ಅನ್ನೋ ಆರೋಪವಿದೆ. ಇನ್ನು ಸರ್ಕಾರ ಈ ವಿಚಾರದಲ್ಲಿ ಕಣ್ಣು ಬಾಯಿ ಕಿವಿ ಮುಚ್ಕೊಂಡಂತಿದೆ. ವಿರೋಧ ಪಕ್ಷಗಳು ಇದ್ದು ಇಲ್ಲದಂತಿವೆ. ಹೀಗೆ ಆಗ್ಬಿಟ್ರೆ ಯಾವ ಶವಗಳು ಎದ್ದು ಮಾತಾಡಲ್ಲ. ಇವುಗಳಿಗೆ ಕಾರಣರಾದವರು ಇಷ್ಟೇ ತಾನೇ ಅಂತ ಮೆರೆಯಬಹುದಷ್ಟೇ. ನಿಜಕ್ಕೂ ಇಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದೀವಲ್ಲ ಅನ್ನೋದೇ ನಮ್ಮೆಲ್ಲರ ದುರಾದೃಷ್ಟಕರ.